आठवीं कक्षा विद्यार्थियों को मैं पहले स्वागत करता हूँ। आठवीं कक्षा के एक गद्य पाठ को आज शुरू करता हूँ बच्चों। इस गद्य पाठ को आरंभ करने से पहले मैं यहाँ तस्वीर की पहचान के बारे में मैं बताना चाहता हूँ। यहाँ हमारे देश के महापुरुष का तस्वीर है और एक एक को तस्वीर को मैं दिखाता हूँ और आप बताइए। मಕ್ಕಳೇ ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳಿವೆ, ಆ ಫೋಟೋಗಳನ್ನು ತೋರಿಸ್ತೇನೆ। ಆ ಫೋಟೋಗಳ ತೋರಿಸಿದ ತಕ್ಷಣ ನೀವು ಏನು ಮಾಡಬೇಕು ಅಂತಂದ್ರೆ ಆ ಫೋಟೋದಲ್ಲಿ ಇರತಕ್ಕಂತಹ ವ್ಯಕ್ತಿಯ ಹೆಸರನ್ನ ನೀವು ಹೇಳಬೇಕಾಗ್ತದೆ। पहला तस्वीर है, यहाँ देखिए। हाँ, यहाँ किसकी तस्वीर है? कौन सा? सर्वपल्ली राधाकृष्णन। वेरी गुड। सर्वपल्ली राधाकृष्णन। सर्वपल्ली राधाकृष्णन यहाँ तस्वीर है। अच्छा बच्चों, और दूसरा तस्वीर है, ಎರಡನೇ ತಸ್ವೀರು, ಎರಡನೇ ಫೋಟೋವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ। यहाँ कौन सा चित्र है? सरदार वल्लभभाई पटेल। सरदार वल्लभभाई पटेल। सरदार वल्लभभाई पटेल। यहाँ दूसरा चित्रपट है। और उसी प्रकार और एक चित्र तस्वीर है, कौन सा है? नेताजी सुभाष चंद्र बोस। 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 पहला नाम है राधा कृष्णन, दूसरा सरदार वल्लभ भाई पटेल, तीसरा नेताजी सुभाष चंद्र बोस। और एक चित्रपट है, यहाँ कौन सा चित्र है बच्चों? महात्मा गांधी जी। महात्मा गांधी जी। महात्मा गांधी जी। महात्मा गांधी जी। अच्छा बच्चों, आज इस एक महान पुरुष के जीवन कथा के बारे में हम जानकारी प्राप्त करेंगे। इंದು ಮಕ್ಕಳೇ, ಈ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥದ್ದು। ನಿಮ್ಮ 8ನೇ ತರಗತಿಯಲ್ಲಿ ಒಂದು ಪಾಠ, ಇವರಿಗೆ ಆತ್ಮಕಥೆಗೆ ಸಂಬಂಧಪಟ್ಟಂತಹ ಒಂದು ಪಾಠ ಇದೆ। ಆ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ। ಪುಸ್ತಕವನ್ನು ತೆಗೆದಿದ್ರಾ? गद्य पाठ महात्मा गांधी, पाठ 5। महात्मा गांधी। बच्चों, इस हमारे देश के एक महान पुरुष के बारे में हम जानकारी प्राप्त करने की कोशिश करेंगे। इस महान व्यक्ति कथा के बारे में बताने के पहले और एक महापुरुष के कथा को आरंभ और एक पुरुष महापुरुष के बारे में मैं बताने के लिए चाहता हूँ।
ಈ ಒಂದು ಮಹಾಪುರುಷರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ಇನ್ನೊಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ನಾನು ನಿಮ್ಗೆ ಕಥೆಯನ್ನ ಹೇಳಿಬಿಟ್ಟು ಆ ನಂತರದಲ್ಲಿ ಇವ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತೇನೆ. ಸ್ವಾಮಿ ವಿವೇಕಾನಂದರ ಹೆಸರನ್ನ ಕೇಳಿದ್ರಲ್ವಾ? ಅವರು ಕೂಡ ನಮ್ಮ ದೇಶದ ಒಬ್ಬ ಮಹಾನ್ ಪುರುಷರಾಗಿರ್ತಾರೆ. ಅವರ ಬಾಲ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಅವರು ಒಂದು ಸಾರಿ ಏನ್ ಮಾಡ್ತಾರೆ ಕೇಳಿದ್ರೆ, ಮಕ್ಕಳೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಕೇಳಿದ್ರೆ, ಅವರ ಆತ್ಮಕಥೆಯಲ್ಲಿ ಅವರು ಹೇಳ್ಕೊಳ್ತಾ ಹೋಗ್ತಿದ್ದಾರೆ. ಒಂದ್ಸಾರಿ ಏನಾಗ್ತದೆ ಅಂತಂದ್ರೆ, ಅವರು ಮಾವಿನ ಹಣ್ಣನ್ನ ತಿನ್ನೋದಕ್ಕೆ ಮಾವಿನ ಮರವನ್ನ ಹತ್ತುತ್ತಾರೆ ಎಲ್ಲ ಮಕ್ಕಳುಗಳು ಸೇರ್ಕೊಂಡು. ಅವಾಗ ಮಾವಿನ ಮರವನ್ನ ಮೇಲೆ ಹತ್ತಿದವಾಗ ಅಲ್ಲೇನಾಗ್ತದೆ ಅಂತಂದ್ರೆ, ಹಣ್ಣುಗಳು ತುಂಬಾ ಚೆನ್ನಾಗಿರ್ತವೆ. ಆ ಹಣ್ಣುಗಳನ್ನ ಕೀಳ್ಬೇಕು ಅಂತ ಹೇಳಿ ಎಲ್ಲಾ ಮಕ್ಕಳುಗಳು ಮರವನ್ನ ಹತ್ಕೊಳ್ತಾರೆ. ಹತ್ತಿದ ಹಣ್ಣನ್ನ ಕೀಳುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಆ ತೋಟದ ಮಾಲೀಕ ಏನ್ ಮಾಡ್ತಾನೆ ಕೇಳಿದ್ರೆ, ಅಲ್ಲಿ ಬರ್ತಾನೆ. ಎಲ್ಲಿಗೆ? ಆ ಮಾವಿನ ಮರದ ಹತ್ತಿರ ಬರ್ತಾನೆ. ಬಂದಾವಾಗ ಈ ಮಕ್ಕಳುಗಳು ಹೋಗಿ ಹೆದರಿಸ್ಬೇಕು ಅಂತ ಹೇಳಿ ಆ ತೋಟದ ಮಾಲೀಕ ಒಂದು ಏನ್ ಮಾಡ್ತಾನೆ ಕೇಳಿದ್ರೆ, ಒಂದು ಯೋಜನೆಯನ್ನ ಹಾಕೊಳ್ತಾನೆ, ಹೆದರಿಸ್ಬೇಕು ಅಂತ, ಮಕ್ಕಳಿಗೆ ಭಯವನ್ನು ಉಳಿಸ್ಬೇಕು ಅಂತ ಹೇಳಿ. ಆವಾಗ ಏನ್ ಮಾಡ್ತಾನೆ ಕೇಳಿದ್ರೆ, ಆ ತೋಟದ ಮಾಲೀಕ ಹೇಳ್ತಿದ್ದಾನೆ, ಮರದ ಮೇಲೆ ಭೂತ ಇದೆ, ದೆವ್ವ ಇದೆ ಅಂತ ಹೇಳ್ತಾನೆ. ತೋಟದ ಮಾಲೀಕ ಮಕ್ಕಳುಗಳನ್ನ ಓಡಿಸ್ಬೇಕು ಅಂತ ಹೇಳಿ ಆ ಮರದಲ್ಲಿ ದೆವ್ವ ಇದೆ, ಭೂತ ಇದೆ ಅಂದವಾಗ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಏನ್ ಮಾಡಿದ್ರು ಕೇಳಿದ್ರೆ, ಮರದಿಂದ ಕೆಳಗಡೆ ಜಿಗಿದು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಏನ್ ಮಾಡ್ತಾರೆ? ಓಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಆ ಮರದಲ್ಲಿ ಒಬ್ಬನೇ ಒಬ್ಬ ಬಾಲಕ ಇರ್ತಾನೆ. ಅವನೇ ನರೇಂದ್ರ. ಅಂದ್ರೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ದೇವ ಅಂತ ಹೇಳಿ. ಅವಾಗ ಅವರು ಪ್ರಶ್ನೆ ಏನ್ ಮಾಡ್ತಾರೆ, ಆ ಮರದಲ್ಲಿ ಹತ್ಕೊಂಡು ಏನ್ ಹೇಳ್ತಿದ್ದಾರೆ ಕೇಳಿದ್ರೆ, ದೆವ್ವ ಎಲ್ಲಿದೆ, ಭೂತ ಎಲ್ಲಿದೆ ಅಂತ ಪ್ರಶ್ನೆ. ಅಂದ್ರೆ ಇದರಿಂದ ನಮಗೆ ಗೊತ್ತಾಗ್ತದೆ, ಬಾಲ್ಯದಲ್ಲಿ ಅವರು ಇಷ್ಟೊಂದು ನಿರ್ಭೀಕತೆ ಇತ್ತು ಅಂತೇಳಿ. ಅಂದ್ರೆ ಭಯ ಇರಲಿಲ್ಲ ಅವರಿಗೆ, ಹೆದರಿಕೆ ಅನ್ನುವಂಥದ್ದು ಬಾಲ್ಯದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಅವರ ಆತ್ಮಕಥೆಯಿಂದ ನಾವು ತಿಳ್ಕೊಳ್ತೇವೆ. ಹೀಗೆ ಇಷ್ಟನ್ನು ಹೇಳ್ತಾ ಇನ್ನೂ ಕೂಡ ಒಬ್ಬ ಮಹಾನ್ ಪುರುಷರ ಆತ್ಮಕಥೆಯನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದೇ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಯಹ ಸಂಕಲಿತ ಹೈ. क्या है? ಸಂಕಲಿತ. ಇದು ಒಂದು ಅವರ ಆತ್ಮಕಥೆಗೆ ಸಂಬಂಧಪಟ್ಟಂತ ಸಂಗ್ರಹವನ್ನು ಮಾಡಿರ್ತಕ್ಕಂಥ ಒಂದು ಗದ್ಯ ಆಗಿದೆ ಅಂತಕ್ಕಂಥದ್ದು. ಮಕ್ಕಳೇ, ಪುಸ್ತಕವನ್ನು ತೆರೆಯಿರಿ. ಪೃಷ್ಠ ಸಂಖ್ಯಾ क्या है? पृष्ठ संख्या तक खोलिए और ಪಾಠ 5ನೇ ಪಾಠ. ಈ ಪಾಠವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲು इस गद्य पाठ को लिखने का मुख्य आशय के बारे में बताया गया है. बच्चे महात्मा गांधी जी के स्वभाव के बारे में जानते हैं. बचपन में महात्मा गांधी जी का स्वभाव कैसा था, वही विचार को इस आत्मकथा से सब बच्चे जानते हैं. ಮಕ್ಕಳು ಅವರ ಆತ್ಮಕಥೆಯಿಂದ ಅವರ ಬಾಲ್ಯದಲ್ಲಿ ಅವರ ಸ್ವಭಾವ ಹೇಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳಿದುಕೊಳ್ತೇವೆ. और उसी प्रकार क्या है, सत्य, अहिंसा और धर्म के दृढ़ निश्चय का करने की प्रेरणा पाते हैं. ಅವರ ಈ ಒಂದು ಧರ್ಮ, ಅಹಿಂಸೆ ಮತ್ತು ಈ ಒಂದು ಏನು ಸತ್ಯದ ವಿಚಾರವನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೇವೆ. ಅವರ ಆತ್ಮಕಥೆಯಿಂದ ಇಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥದ್ದು. अच्छा बच्चों, आज शुरू करेंगे यहाँ गद्य पाठ को. महात्मा गांधी जी महान पुरुष थे. भारत देश के एक महान पुरुष थे महात्मा गांधी जी. इसमें पुरुष शब्द आए हैं. पुरुष पुल्लिंग शब्द, हाँ, पुल्लिंग स्त्रीलिंग पुरुष. हमारे देश के, भारत देश के एक महान पुरुष थे महात्मा गांधी जी. ಇವರು ನಮ್ಮ ದೇಶದ ಒಬ್ಬ ಮಹಾನ್ ಪುರುಷರಾಗಿದ್ರು, ಮಹಾನ್ ವ್ಯಕ್ತಿಯಾಗಿದ್ರು ಅನ್ನುವಂಥದ್ದನ್ನ ಆರಂಭದಲ್ಲಿ ಹೇಳ್ತಿದೆ. सारे देश ने उन्हें राष्ट्रपिता माना. महात्मा गांधी जी को
ಅನ್ಯ ದೇಶವೇ ಬೇರೆ ದೇಶದವರು ಇವರನ್ನ ರಾಷ್ಟ್ರಪಿತ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. महात्मा गांधी जी को राष्ट्रपिता के रूप में माने जाते हैं. ಇವರನ್ನ ರಾಷ್ಟ್ರಪಿತ ಅಂತ ಹೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಪಿತ ಅನ್ನುವಂಥ ಶಬ್ದ ಬರ್ತಲ್ವಾ, यहाँ पुल्लिंग शब्द है. यहाँ हमारे देश के राष्ट्रपिता महात्मा गांधी जी ನಮ್ಮ ದೇಶದ ಒಬ್ಬ ರಾಷ್ಟ್ರಪಿತ ಆಗಿದ್ರು. उन्हीं के प्रयत्न से भारत आजाद हुआ. महात्मा गांधी जी के प्रयत्न से या महात्मा गांधी जी के एफर्ट से प्रयत्न से ಭಾರತ ದೇಶ ಆಜಾದ್ ಹುವಾ. ಭಾರತ ದೇಶ ಸ್ವಾತಂತ್ರ್ಯವನ್ನ ಪಡೆಯಿತು ಅಂತಂದ್ರೆ 1947ರಲ್ಲಿ ಆಗಸ್ಟ್ 15ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾ ಇದೀವಲ್ವಾ. ಆ ಸ್ವಾತಂತ್ರ್ಯ ಸಿಗೋದಕ್ಕೆ ಇವರ ಒಂದು ಪ್ರಯತ್ನ, ಇವರ ಒಂದು ಏನಪ್ಪಾ ಪರಿಶ್ರಮ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. भारत के आजादी के लिए महात्मा गांधी का योगदान बहुत ही है. ಅವರು ಪ್ರಯತ್ನ ಅಂತಕ್ಕಂಥದ್ದು ಬಹಳದಾಗಿದೆ ಎನ್ನುವಂಥದ್ದನ್ನ ನಾವು ಮರೆಯೋದಿಲ್ಲ. वे त्याग और तपस्या की मूर्ति थे. महात्मा गांधी जी त्याग देश के लिए, भारत देश के लिए अपना सर्वस्व को त्याग दिए गए. ಅವರು ನಮ್ಮ ದೇಶಕ್ಕಾಗಿ ಸಂಪೂರ್ಣವಾಗಿ ತ್ಯಾಗವನ್ನ ಮಾಡಿದ್ದಾರೆ. और तपस्या की मूर्ति थे. देश की आजादी के लिए ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ತಪಸ್ಸನ್ನ ಮಾಡಿದ್ದಾರೆ. ಅವರು ಎಲ್ಲದನ್ನ ಪ್ರಯತ್ನಗಳನ್ನ ಮಾಡಿಬಿಟ್ಟು ಆ ತಪಸ್ಸನ್ನ ಮಾಡಿ ಸ್ವಾತಂತ್ರ್ಯವನ್ನ ದೊರಕಿಸಿಕೊಡುವುದರಲ್ಲಿ ಇವರ ಪಾತ್ರ ಏನಾಗಿದೆ ಕೇಳಿದ್ರೆ ಬಹಳ ಮಹತ್ವಪೂರ್ಣದಾಗಿದೆ. ಧರ್ಮ ಉನ್ಕೆ ಪ್ರಾಣದ. ಧರ್ಮ ಎಲ್ಲ ಧರ್ಮಗಳಿಗೂ ಸಹ ಏನಪ್ಪಾ ಅಂತಂದ್ರೆ ಧರ್ಮದ ತತ್ವ ಅಂತಕ್ಕಂಥದ್ದು ಒಂದೇ ಆಗಿದೆ. ಹಿಂದೂ, ಕ್ರೈಸ್ತ, ಇಸ್ಲಾಂ ಇವೆಲ್ಲ ವಿಭಿನ್ನ ಧರ್ಮಗಳು, ಆದ್ರೆ ಧರ್ಮದ ಸಂದೇಶ ಅಂತಕ್ಕಂಥದ್ದು ಒಂದೇ. ಇಲ್ಲಿ ಅವ್ರ ಧರ್ಮ ಅನ್ನುವಂಥದ್ದು ಆತ್ಮ ಆಗಿತ್ತು ಅಂತ ಹೇಳ್ತಿದ್ದಾರೆ. और आगे कहते हैं धर्म उनकी प्राण था. ಧರ್ಮವೇ ಅವರಿಗೆ ಪ್ರಾಣ ಆಗಿತ್ತು. सत्य उनकी आत्मा था. सत्य विलोम शब्द है. विलोम शब्द सत्य. ಸತ್ಯ ಅವರು ಸತ್ಯವನ್ನೇ ಹೇಳ್ತಕ್ಕಂಥದ್ದನ್ನ ಅವರು ಕಲ್ಕೊಂಡ್ರು. ಉನ್ಕಿ ಆತ್ಮತ, ಅವರ ಆತ್ಮ ಅಂತಕ್ಕಂಥದ್ದು ಸತ್ಯವನ್ನೇ ಹೇಳ್ತಕ್ಕಂಥದ್ದು. ಎಂದು ಸಹ ಮಕ್ಕಳೇ ನಾವು ಭಗವದ್ಗೀತೆ ಮೇಲೆ ಪ್ರಮಾಣವನ್ನು ಮಾಡಿ ಹೇಳ್ತೇವೆ, ಸತ್ಯವನ್ನೇ ಹೇಳ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುತ್ತಿಲ್ಲ ಅಂತಕ್ಕಂಥದ್ದು. ಯಹ ಮಹಾತ್ಮ ಗಾಂಧೀಜಿ ಕಾ ಯಹ ಯೋಗದಾನ, ಇದು ಕೊಡುಗೆ ಆಗಿರ್ತಕ್ಕಂಥದ್ದು. ಅವರ ಒಂದು ವಿಚಾರವನ್ನ ನಾವು ಇಂದು ಕೂಡ ನಾವು ಸ್ಮರಿಸ್ತಾ ಇದ್ದೇವೆ. ಯಹ ಮಹಾನ್ ಪುರುಷಕ್ಕೆ ವಿಚಾರವು. आगे कहते हैं बालक मोहनदास करमचंद गांधी शर्मीले स्वभाव के थे. बचपन के बारे में महात्मा गांधी जी के बचपन कैसा था और ಬಾಲ್ಯ ಹೇಗಿತ್ತು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋದಾದ್ರೆ ಬಾಲಕ, ಬಾಲಕ ಪುಲ್ಲಿಂಗ ಶಬ್ದ. बालक बचपन से ही शर्मीले स्वभाव के थे. ಇವರು ಬಾಲ್ಯದಲ್ಲಿ ತುಂಬಾ ನಾಚಿಕೆ ಸ್ವಭಾವದವರಾಗಿದ್ದರು. ಯಾರು? ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಬಚಪನ್ ಮೇ ಶರ್ಮಿಲೆ ಸ್ವಭಾವಕ್ಕೆ थे. ಅವರು ಬಹಳ ನಾಚಿಕೆ ಸ್ವಭಾವದವರಾಗಿದ್ರಂತೆ. ಅಂದ್ರೆ ಮುಂದೆ ಹೇಳ್ತಿದ್ದಾರೆ ठीक समय पर स्कूल जाते. ठीक ಸರಿಯಾದ ಸಮಯಕ್ಕೆ, ठीक समय स्कूल जाते थे. ಅವರು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ತಾ ಇದ್ರು. और घंटी बजने ही घर चलते. ಗಂಟೆಯನ್ನ ಬಾರಿಸ್ತಾ ಇದ್ದಂತೆ ಅವ್ರು ಏನ್ ಮಾಡ್ತಿದ್ರು ಕೇಳಿದ್ರೆ ಮನೆಗೆ ಹೋಗ್ತಾ ಇದ್ರು. ಅಂದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅಂದ್ರೆ ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು, ಸಮಯವನ್ನ ವೇಸ್ಟ್ ಮಾಡ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇರ್ಲಿಲ್ಲ. ಇವ್ರೇನ್ ಮಾಡ್ತಾ ಇದ್ರು ಅಂತಂದ್ರೆ ಸಂಪೂರ್ಣವಾಗಿ ಅವರ ಕೆಲಸದಲ್ಲಿ, ಅವರ ಒಂದು ವಿಚಾರದಲ್ಲಿ ಇವರು ಮಗ್ನರಾಗಿರ್ತಾ ಇದ್ರು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. और आगे कहते हैं और उन्हें काम से काम था. ಅವ್ರ ಕೆಲಸ ಏನಿತ್ತು ಅಷ್ಟೇ ಮಾಡ್ತಾ ಇದ್ರು. ಬೇರೆ ವಿಚಾರಗಳಲ್ಲಿ ಅವ್ರು ಎಂದೂ ಕೂಡ ತಲೆ ಹಾಕ್ತವ್ರಲ್ಲ. ಅವ್ರ ಕೆಲಸವನ್ನ ಮಾಡ್ತಕ್ಕಂಥದ್ದು ಅವರ ಒಂದು ವಿಚಾರ ಆಗಿತ್ತು ಅಂತ ಅನ್ನುವಂಥದ್ದು.
कभी उन्होंने किसी को नहीं सताया। बच्चों यहां महत्वपूर्ण विचार है। बचपन में उनका यह स्वभाव कैसा था और दूसरे लड़कों को या बच्चों को नहीं सताया था और ಬೇರೆಯವರಿಗೆ ಹಿಂಸೆಯನ್ನು ಕೊಡ್ತಾ ಇರಲಿಲ್ಲ, ತೊಂದರೆಯನ್ನು ಕೊಡ್ತಾ ಇರಲಿಲ್ಲ. ಯಹ ಮುಖ್ಯ ವಿಚಾರ है. ಅವರು ಬೇರೆಯವರಿಗೆ ತೊಂದರೆಯನ್ನು ಕೊಡ್ತಾ ಇರಲಿಲ್ಲ, ಬೇರೆಯವರಿಗೆ ಹಿಂಸೆಯನ್ನು ಕೊಡ್ತಾ ಇರಲಿಲ್ಲ ಅಂತ ಒಂದು ಸ್ವಭಾವ ಬಾಲ್ಯದಿಂದಲೇ ಅವ್ರು ಏನ್ ಮಾಡ್ಕೊಂಡಿದ್ರು ಅಂತಂದ್ರೆ ಕಲ್ಕೊಂಡಿದ್ರು. ಕಬಿ झूठ नहीं बोले, झूठ ಸುಳ್ಳು, ಕಬಿ झूठ नहीं बोले, ಅವರು ಎಂದೂ ಸಹ ಸುಳ್ಳನ್ನೇ ಹೇಳ್ತಾ ಇರಲಿಲ್ಲ, ಸತ್ಯವನ್ನೇ ಹೇಳ್ತಾ ಇದ್ರು. यह विचार उनके आत्मकथा में ಅದೇ ಮೊದಲೇ ಮುಂದೆ ಅದು ಅವರ ಆತ್ಮಕಥೆಯಲ್ಲಿ ಬರ್ತದೆ. ಅವರು ಯಾಕೆ ಈ ಸತ್ಯವನ್ನು ಹೇಳ್ತಾ ಇದ್ರು, ಆ ಸತ್ಯವನ್ನು ಹೇಳೋದಕ್ಕೆ ಅವರಿಗೆ ಪ್ರಭಾವ ಬೀರ್ತಕ್ಕಂಥ ವಿಚಾರಗಳು ಯಾವ್ಯಾವುದು ಅನ್ನುವಂಥದ್ದನ್ನ ತಮ್ಮ ಆತ್ಮಕಥೆಯಲ್ಲಿ ಮತ್ತೆ ಹೇಳ್ಕೊಂಡಿದ್ದಾರೆ. ಆಮೇಲೆ ಅವರು ಓದುವಂತಹ ಸಂದರ್ಭದಲ್ಲಿ महात्मा गांधी जी ने बचपन में राजकोट में पढ़ते संदर्भ में एक घटना के विचारों को बताए गए हैं और ರಾಜಕೋಟದಲ್ಲಿ ಅವರು ಶಿಕ್ಷಣವನ್ನು ಪೂರ್ಣವನ್ನು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಆ ಒಂದು ಶಾಲೆಯಲ್ಲಿ ಆದಂತ ವಿಚಾರಗಳನ್ನ ತಮ್ಮ ಮುಂದೆ ಇಲ್ಲಿ ನಿಮಗೆ ಗಮನದಲ್ಲಿ ಇಡ್ತಾರೆ ಅಂತಕ್ಕಂಥದ್ದು ನೋಡಿ. ಮುಂದೆ ಅದನ್ನ ಹೇಳೋದಕ್ಕೆ ಮುಂದಾಗ್ತಿದ್ದಾರೆ. एक दिन की बात है, शिक्षा विभाग के अधिकारी स्कूल के निरीक्षण के लिए आए. उन्होंने अंग्रेजी के 5 शब्द लिखवाए. उनमें एक शब्द था केटल. बालक गांधी ने इसके हिज्जे गलत लिखे हैं. अध्यापक ने इशारे से समझाया कि दूसरे लड़के के हिज्जे देखकर ठीक कर लो, किंतु गांधी ने ऐसा नहीं किया. हिज्जे के गलती के कारण मोहन को बुद्धू माना गया, किंतु उन्हें बुरा न लगा. उन्हें इस बात की खुशी थी कि उन्होंने चोरी का रास्ता नहीं अपनाया. उनकी सत्य प्रियता वहीं से शुरू हुई जिसने उन्हें आगे महात्मा बनाया. महात्मा गांधी जी महात्मा ಅವರು ಮಹಾತ್ಮರಾದರು ಅನ್ನುವಂಥದ್ದಕ್ಕೆ ಈ ಘಟನೆ ಏನಾಗುತ್ತೆ ಕೇಳಿದ್ರೆ ಸಾಕ್ಷಿ ಆಗ್ತಾ ಇದೆ ನೋಡಿ ಮಕ್ಕಳೇ. ಅವರಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಎಷ್ಟೊಂದು ಪ್ರಾಮಾಣಿಕತೆ ಇತ್ತು ಅನ್ನುವಂಥದ್ದು ಈ ಘಟನೆಯಿಂದ ನಮಗೆ ಗೊತ್ತಾಗ್ತದೆ. ಏಕ್ ದಿನ ಕಿ ಬಾತ್ ಹೈ, ಏಕ ಒಂದು ದಿನ, ಬಾತ್ ಏಕವಚನ ಬಹುವಚನ, ಏಕವಚನ ಬಹುವಚನ, बात बात ಮಾತು. हाँ, ಒಂದು ದಿನದ ಘಟನೆ ಆಗಿತ್ತು ಅಂತ ಹೇಳಿದ್ರೆ ಬಾತ್ ಹೈ. शिक्षा विभाग के अधिकारी, एजुकेशन डिपार्टमेंट के अधिकारी महात्मा गांधी जी के स्कूल के निरीक्षण के लिए आए थे. ಅವರು ಏನ್ ಮಾಡಿದ್ರು ಕೇಳಿದ್ರೆ ಅಬ್ಸರ್ವೇಷನ್ ಅನ್ನು ಮಾಡೋದಕ್ಕೆ ಒಬ್ಬ ಅಧಿಕಾರಿ ಅಂತಕ್ಕಂಥವ್ರು ಏನ್ ಮಾಡಿದ್ರು ಕೇಳಿದ್ರೆ ಬಂದಿದ್ರು. महात्मा गांधी जी के स्कूल को निरीक्षण के लिए एक शिक्षा विभाग अधिकारी ने आए थे. ಅವರು ಒಂದು ಸಂದರ್ಭದಲ್ಲಿ ಅವರ ಆತ್ಮಕಥೆಯಲ್ಲಿ ಹೇಳ್ಕೊಳ್ತಿದ್ದಾರೆ. ಹೀಗೆ ಬಂದಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ उन्होंने शिक्षा विभाग के अधिकारी ने क्या देखते हैं, क्या क्या विचार को बताया गया है. उन्होंने अंग्रेजी के 5 शब्द लिखवाए. अंग्रेजी इंग्लिश ನಲ್ಲಿ ಅವರಿಗೆ 5 ಶಬ್ದಗಳನ್ನು ಬರೆಯೋದಕ್ಕೆ ಕೊಡ್ತಾರೆ. कितने शब्द देते हैं? 5 ಶಬ್ದ. 5 ಶಬ್ದಗಳನ್ನ ಅವರಿಗೆ ಏನ್ ಮಾಡ್ತಾರೆ ಕೇಳಿದ್ರೆ ಡಿಕ್ಟೇಟ್ ಮಾಡೋದಕ್ಕೆ ಕೊಡ್ತಾರೆ. ಅಧಿಕಾರಿ ಬಂದಂತವರು ಮಹಾತ್ಮ ಗಾಂಧಿ ಸ್ಕೂಲ್ ನಲ್ಲಿ 5 ಶಬ್ದಗಳನ್ನ ಏನ್ ಮಾಡ್ತಾರೆ ಕೇಳಿದ್ರೆ ಕೊಡ್ತಾರೆ. ಕೊಟ್ಟ ನಂತರದಲ್ಲಿ ಅವರು ಏನ್ ಮಾಡ್ತಾರೆ ಕೇಳಿದ್ರೆ उन्होंने अंग्रेजी के 5 ಶಬ್ದ लिखवाए. ಎಲ್ಲ ಮಕ್ಕಳಿಗೂ ಸಹ ಏನ್ ಮಾಡಿದ್ರು ಕೇಳಿದ್ರೆ 5 ಶಬ್ದಗಳನ್ನ ಬರೆಯೋದಕ್ಕೆ ಹೇಳ್ತಾರೆ. उस समय उन्होंने अंग्रेजी के 5 शब्द लिखवाए. उसमें एक शब्द था केटल. ಅದರಲ್ಲಿ ಆ 5 ಶಬ್ದದಲ್ಲಿ 1 2
ತೀನ್ ಚಾರ್ ಪಾನ್. ಇಲ್ಲಿ ಆ 5 ಶಬ್ದದಲ್ಲಿ ಒಂದು ಶಬ್ದ ಅಂತಕ್ಕಂಥದ್ದು ಕೆಟಲ್ ಅನ್ನುವಂಥದ್ದಿತ್ತು. ಕೆಟಲ್ ಅನ್ನುವಂಥದ್ದು ಶಬ್ದ ಇತ್ತು. ಉದಾಹರಣೆಗೆ ಈಗ CAT ಕ್ಯಾಟ್ ಅಂತ ಬರೆದ್ರು, ಆಮೇಲೆ BO ಬಾಯ್ ಅಂತ ಬರೆದ್ರು. ಅದೇ ರೀತಿಯಾಗಿ ಏನ್ ಮಾಡಿದ್ರು ಕೇಳಿದ್ರೆ ಹೀಗೆ ಈ ರೀತಿಯಾಗಿ ಬೇರೆ ಬೇರೆ ಶಬ್ದಗಳನ್ನು ಕೊಟ್ಟರು. ಅದರಲ್ಲಿ ಒಂದು ಏನ್ ಶಬ್ದ ಇತ್ತು ಅಂತಂದ್ರೆ ಕೆಟಲ್ ಅನ್ನುವಂಥ ಶಬ್ದ ಇತ್ತು. ಕೆಟಲ್ ಶಬ್ದ ಅಂತಕ್ಕಂಥದ್ದಿತ್ತು. ಆ ಒಂದು ಶಬ್ದವನ್ನು ಕೊಟ್ಟಿದ್ರು. ಬಾಲಕ ಗಾಂಧಿನೇ ಇಸ್ಕೆ ಹಿಜ್ಜೆ ಗಲತ್ ಲಿಖೆ. ಗಲತ್ ಗಲತ್ ತಪ್ಪಾಗಿ ಬರೆದ್ರು. ಆ ಸ್ಪೆಲ್ಲಿಂಗ್ ಅನ್ನ ಏನ್ ಮಾಡ್ತಾರೆ ಕೇಳಿದ್ರೆ ಆ ಸ್ಪೆಲ್ಲಿಂಗ್ ಅನ್ನ ಆ ಕೆಟಲ್ ಅನ್ನುವಂತ ಸ್ಪೆಲ್ಲಿಂಗ್ ಅನ್ನ ಏನ್ ಮಾಡಿದ್ರು ಕೇಳಿದ್ರೆ ತಪ್ಪಾಗಿ ಬರೀತಾರೆ. महात्मा गांधी जी ने केटल नामक शब्द को यहाँ गलत से हिज्जे को गलत से लिखा. ಆ ಹಿಜ್ಜೆಯನ್ನ ಆ ಒಂದು ಸ್ಪೆಲ್ಲಿಂಗ್ ಅನ್ನ ಏನ್ ಮಾಡ್ತಾರೆ ಕೇಳಿದ್ರೆ ತಪ್ಪಾಗಿ ಬರೀತಾರೆ. ಯಾರು? महात्मा गांधी जी. सभी बच्चों ने ठीक तरह से लिखा. महात्मा गांधी जी एक शब्द को गलत से लिखा. ಅವರು ಒಂದು ಶಬ್ದವನ್ನ ಏನ್ ಮಾಡಿದ್ರು ಕೇಳಿದ್ರೆ 4 ಶಬ್ದವನ್ನ ಸರಿಯಾಗಿ ಬರೆದಿದ್ದಾರೆ. ಒಂದು ಶಬ್ದದ ಸ್ಪೆಲ್ಲಿಂಗ್ ಅನ್ನ ಏನ್ ಮಾಡಿದ್ರೆ ಕೇಳಿದ್ರೆ ತಪ್ಪಾಗಿ ಬರೆದಿದ್ದಾರೆ. हिज्जे को गलत लिखे. अध्यापक ने इशारे से समझाया. अध्यापक अध्यापक ಅವರ ಗುರುಗಳು ಮಹಾತ್ಮ ಗಾಂಧೀಜಿಗೆ ಗುರುಜಿ ಅವರು ತಪ್ಪು ಬರೆದವಾಗ ಸರಿ ಬರಲಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಕೇಳಿದ್ರೆ ಅಧ್ಯಾಪಕ ने इशारे से समझाया. इशारा करना ಹೀಗೆ ಅವ್ರು ಏನ್ ಮಾಡಿದ್ರು ಕೇಳಿದ್ರೆ ಸಂಕೇತವನ್ನ ಮಾಡಿದ್ರು, ಬೆಟ್ಟನ್ನ ತೋರಿಸಿದ್ರು. ಉದಾಹರಣೆಗೆ ಈಗ ಪೂಜಾ ಇದಳಲ್ವಾ, ಯಾಮನಿಗೆ ಹೇಳಿದ್ರು ಈಗ ಪೂಜೆ ನೋಡ್ಕೊಂಡು ಸರಿ ಮಾಡ್ಕೋ ಅಂತ. ಹೀಗೆ ಈ ರೀತಿಯಾಗಿ ಇಶಾರಕರನ್ನ ಸಂಕೇತವನ್ನ ಮಾಡಿದ್ರು, ಇಲ್ಲಿ ನೋಡ್ಕೊಂಡು ಸರಿ ಮಾಡ್ಕೋ ಅಂತ ಹೇಳಿ ಅವರ ಗುರುಗಳು ಆ ಬಾಲಕ महात्मा गांधी जी ಅವರಿಗೆ ಸಂಕೇತವನ್ನ ಮಾಡಿದ್ರು. बच्चों यहाँ कितना अच्छा विचार है. देखिए और हिज्जे को गलत लिखे नहीं और अध्यापक ने इशारे से समझाया कि दूसरे लड़के के हिज्जे को देखकर ठीक कर लो. ठीक कर लो, ಅದನ್ನ ಸರಿಯಾಗಿ ಮಾಡ್ಕೋ ಅಂತ ಹೇಳಿ ಏನ್ ಮಾಡಿದ್ರು ಕೇಳಿದ್ರೆ ಹೇಳಿದ್ರು. और हिज्जे गलत ठीक कर लो. किंतु गांधी जी ने ऐसा नहीं किया. परंतु गांधी जी ने ऐसा नहीं किया. ಆದ್ರೆ ಗಾಂಧೀಜಿಯವರು ಈ ರೀತಿಯಾಗಿ ಮಾಡಲಿಲ್ಲ. ಗಾಂಧೀಜಿಯವರು ಈ ರೀತಿಯಾಗಿ ಮಾಡಲಿಲ್ಲ. और हिज्जे के गलती के कारण मोहन को बुद्धू माना गया. ಅವರು ಹೋದ ನಂತರದಲ್ಲಿ ಆ ಶಿಕ್ಷಣ विभाग के अधिकारी जाने के बाद उनके गुरुजी ने यहाँ बुद्धू माना गया. ಅಲ್ಲೋ ನಾನು ಹೇಳಿದ್ದೇನೆ ಪಕ್ಕದವ್ರು ನೋಡ್ಕೊಂಡು ಸರಿ ಮಾಡ್ಕೋ ಅಂತ ಹೇಳಿ ಹೇಳಿದ್ರು ಸಹ ನೀನು ಸರಿ ಮಾಡಲಿಲ್ಲ, ನೀನು ಬುದ್ಧು, ನೀನು ದಡ್ಡ ಅಂತ ಹೇಳಿದ್ರು. किंतु आगे देखिए किंतु उन्हें बुरा न लगा. आदरे बुरा बुरा ಕೆಟ್ಟದ್ದು, ಆದರೆ ಇವರಿಗೆ ಕೆಟ್ಟದ್ದು ಅನಿಸಲಿಲ್ಲ. ಯಾಕೆ ಅಂತಂದ್ರೆ ಗಾಂಧೀಜಿಯವರು ಮಾಡಿದ್ದು ಸರಿ ಅನ್ನುವಂಥದ್ದು ಅವರಿಗೆ ಅರ್ಥ ಆಯ್ತು. ಬುರಾ ನ ಲಗ, ಅವರಿಗೆ ಕೆಟ್ಟದ್ದು ಅನಿಸಲಿಲ್ಲ. ಉನ್ಹೇ ಇಸ್ ಬಾತ್ ಕಿ ಖುಷಿ ಥಿ, ಆದ್ರೆ ಅವರಿಗೆ ಈ ಒಂದು ವಿಚಾರದಲ್ಲಿ ಖುಷಿಯಾಗಿತ್ತು. ಉನ್ಹೋನೆ ಚೋರಿ ಕಾ ರಾಸ್ತಾ ನಹೀ ಅಪನಾಯ. रास्ता एकवचन शब्द है. महात्मा गांधी जी ने अपने चोरी के रास्तों को छोड़ दिया. महात्मा गांधी जी बचपन में चोरी के रास्ता को छोड़ दिया. ಅಲ್ಲಿ ಮಹಾತ್ಮ ಗಾಂಧೀಜಿ ಅವರು ಸಣ್ಣ ವಯಸ್ಸಿನಲ್ಲೇ ಆ ಒಂದು ಕಳ್ಳತನ ಮಾಡತಕ್ಕಂತ ವಿಚಾರವನ್ನು ಏನ್ ಮಾಡಿದ್ರು ಕೇಳಿದ್ರೆ ಅವರು ಬಿಟ್ರು. और आगे कहते हैं क्या है, उन्हें इस बात की खुशी थी. ಆದ್ರೆ ಬುದ್ಧು ಅಂತ ಅಂದ್ರಲ್ಲ, ನೀನ್ ದಡ್ಡ ಅಂತ ಅಂದ್ರಲ್ಲ, ಅದಕ್ಕೆ ಅವರಿಗೆ ಖುಷಿಯಾಗಿತ್ತು. उन्होंने चोरी के रास्ता नहीं अपनाया. ಆದ್ರೆ
ಅದು ತಪ್ಪು ಅನ್ನುವಂಥದ್ದು ಅವರಿಗೆ ಜ್ಞಾನೋದಯ ಆಗಿದೆ. महात्मा गांधी जी को दूसरे लड़कों से देखकर लिखना यह रास्ता गलत है, यही विचार को अपनाए. ಅವರು ಏನ್ ಮಾಡಿದ್ರು ಕೇಳಿದ್ರೆ ಇದು ತಪ್ಪು ಅನ್ನುವಂಥದ್ದನ್ನು ಅವರ ಮನಸ್ಸಿನಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಅನಿಸಿತು. बच्चों उनकी सत्य प्रियता ಅವರ ಆ ಸತ್ಯ ಅಂತಕ್ಕಂತ ಇಷ್ಟ ಆಗ್ತಕ್ಕಂಥದ್ದು ಶುರು ಹುಯಿ ಬಚಪನ್ ಸೇ ಶುರು ಹುಯಿ. ಅವರ ಬಾಲ್ಯದಿಂದಲೇ ಏನಾಯ್ತು ಕೇಳಿದ್ರೆ ಶುರುವಾಯಿತು. ಆ ಸತ್ಯ ಅಂತಕ್ಕಂಥದ್ದು ಇಷ್ಟ ಅನ್ನುವಂಥದ್ದು ಅವರ ಬಾಲ್ಯದಿಂದಲೇ ಅವರ ಒಂದು ಸಣ್ಣ ವಯಸ್ಸಿನಲ್ಲಿ ಶುರುವಾಯಿತು. ಜಿಸ್ನೆ ಉನ್ನೆ ಹಾಗೆ ಮಹಾತ್ಮ ಗಾಂಧೀಜಿಯವರು ಮುಂದೆ ಅವರು ಮಹಾತ್ಮರಾದರು. महात्मा गांधी जी ಮುಂದೆ ಮಹಾತ್ಮ ನಾಮಸೆ ಪ್ರಸಿದ್ಧರು. ಹೀಗೆ ಮಹಾತ್ಮ ಗಾಂಧೀಜಿಯವರು ಮುಂದೆ ಅವರು ಮಹಾತ್ಮರಂತು ಅಂತ ಅವರು ತೋರಿಸಿಕೊಂಡರು. बच्चों आज अब तक यहाँ विचार के बारे में हम चर्चा किए गए हैं. इस पाठ में आए हुए व्याकरण की संबंधित विचार को हम चर्चा करेंगे. पहले पुल्लिंग और स्त्रीलिंग शब्द है. इस पुल्लिंग और स्त्रीलिंग शब्द की संबंधित विचार को हम चर्चा करेंगे. रंजिता आओ. पुल्लिंग और स्त्रीलिंग शब्द, पुरुष का अन्य लिंग शब्द क्या है? महिला. सही है. अगला पिता का अन्य लिंग शब्द पिता. हाँ, पिता पुल्लिंग शब्द है. स्त्रीलिंग शब्द माता. हाँ माता. सही है. लिखो माता. पिता ಅಂತಂದ್ರೆ ತಂದೆ, ಮಾತಾ ಅಂದ್ರೆ ತಾಯಿ. ಬಾಲಕ बालिका. सही है. लिखो बालिका. काली बालिका. अध्यापक पुल्लिंग शब्द है. स्त्रीलिंग शब्द अध्यापिका. सही है. अध्यापिका. अध्यापिका. अच्छा, और एक बार बताओ पुल्लिंग स्त्रीलिंग शब्द. महिला. हाँ. पिता माता. बालिका. अध्यापक अध्यापिका. चलो रंगनाथ स्वामी आओ. विलोम शब्द. विलोम शब्द लिखो. सत्य. सत्य का विलोम शब्द क्या है? असत्य. असत्य. सही है. जल्दी लिखो. सही. तीस का विलोम शब्द क्या है? गलत. सही है. गलत. सही. झूठ का विलोम शब्द सच. लिखो सच. सही है. गलत का विलोम शब्द ठीक है. ऊपर है. ठीक. बुरा का विलोम शब्द बुरा. बुरा ಅಂದ್ರೆ ಕೆಟ್ಟದ್ದು. बुरा का विलोम शब्द अच्छा. क्या है? अच्छा. विलोम शब्द ಹೇಳ್ರಿ बोलो. सत्य. 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 असत्य. ठीक. ठीक. गलत. गलत. झूठ. झूठ. सच. सच. गलत. गलत. ठीक. ठीक. बुरा. बुरा. अच्छा. चलो. और एक वचन बहुवचन के संबंधित प्रश्न है. हाँ स्वर्ण गौरी आओ. बात का बहुवचन रूप क्या है? बातें. सही है. रास्ता का अन्य वचन रूप रास्ते.
एक बार बोलो। एकवचन बहुवचन एकवचन बहुवचन बातें बात बात बातें बातें रास्ता रास्ता रास्ते रास्ते प्रश्नोत्तर प्रश्न पूजा पहला प्रश्न है आओ